ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ನಾನು ನಿಮಗೆ ಅದ್ಭುತವಾದಂಥ ಒಂದು ಮಂತ್ರ ತಿಳಿಸ್ತಾ ಇದ್ದೀನಿ. ಈ ಮಂತ್ರದಿಂದ ನಿಮಗೆ ಜೀವನದಲ್ಲಿ ಬದಲಾವಣೆ ನೀವು ನೋಡ್ತೀರಾ. ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ದೇವಿ ಸಾಕ್ಷಾತ್ಕಾರವಾಗ್ತಾಳೆ. ಇದು ಒಂದು ಅದ್ಭುತವಾದಂಥ ಚಾಮುಂಡಿ ಮಂತ್ರ. ನೀವು ಚಾಮುಂಡಿ ಮಂತ್ರ, ಚೌಡಿ ಮಂತ್ರ ಕೇಳ್ತಾ ಇದ್ದೀರಾ. ಚೌಡಿ ಅವಳೆ, ಚಾಮುಂಡಿ ಅವಳೆ, ದುರ್ಗಾ ಅವಳೆ, ಎಲ್ಲ ಅವಳೆ. ಅದರಿಂದ ಈ ಮಂತ್ರನ ನೀವು ಸಾಧನೆ ಮಾಡಿ. ಈ ಮಂತ್ರನ ನೀವು ಹೇಳಬೇಕಾಗಿರೋದು ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಗುರುವಾರ, ಇಂಥ ಶುಕ್ರವಾರ, ಇಂಥ ದಿನಗಳಲ್ಲಿ ನೀವು ಸಾಧನೆ ಮಾಡಿ. ಈ ಮಂತ್ರನ ಹೇಳಬೇಕಾಗಿರೋದು 1,00,000 ಸಾರಿ ಜಪ ಮಾಡಬೇಕು. 1,00,000 ಸಾರಿ ಜಪ ಆದ ನಂತರ ಮಂತ್ರ ಸಿದ್ಧಿ ಆಯಿತು. ಮತ್ತು ನೀವು 1,00,000 ಆದ ನಂತರ ಮತ್ತು ನೀವು 7 ದಿವಸ ಮತ್ತೆ ಮಾಡಬೇಕು. 1,00,000 ಆದ ನಂತರ 7 ದಿವಸ ನೀವು ಆವಾಗ ಏನು ಮಾಡಬೇಕು ಅಂದರೆ, ನೀವು 7 ದಿವಸ 1,00,000 ಜಪ ಮಾಡಾದ ನಂತರ 7 ದಿವಸ ನೀವು ಸಪ್ರೇಟಾಗಿ 7 ದಿವಸದಲ್ಲಿ ನೀವು ನೆಲದಲ್ಲೇ ಊಟ ಮಾಡಬೇಕು, ನೆಲದಲ್ಲೇ ಮಲ್ಕೋಬೇಕು. 7 ದಿವಸ ಮಾತ್ರ. 1,00,000 ನೀವು ಜಪ ಮಾಡಾದ ಮೇಲೆ 7 ದಿವಸ ಮತ್ತೆ ನೀವು ಜಪ ಮಾಡುವಾಗ 7 ದಿವಸ ನೆಲದಲ್ಲಿ ಮಲಗಬೇಕು, 7 ದಿವಸ ನೆಲದಲ್ಲಿ ಊಟ ಮಾಡಬೇಕು. 7 ದಿವಸ ಈ ಥರ ಮಾಡೋದ್ರಿಂದ, ಊಟ ಮಾಡೋದ್ರಿಂದ ನಿಮಗೆ ಆ ರಾತ್ರಿಯಲ್ಲಿ ತಾಯಿ ನಿಮಗೆ ಸ್ವಪ್ನದಲ್ಲಿ ರೌದ್ರ ರೂಪವಾಗಿ, ಭಯಂಕರವಾಗಿ, ದೃಢವಕಾರದಲ್ಲಿ ನಿಮಗೆ ಘೋರ ರೂಪದಲ್ಲಿ ಗೋಚರಿಸಿದಾಗ ನೀವು ಭಯ ಪಡ್ಕೊಂಡು ಆ ಮಂತ್ರನ ಹೇಳದೆ ಭಯಭೀತರಾಗಿ ನೀವು ಪಡಬಾರ್ದು. ಧೈರ್ಯವಂತರಾಗಿ ನೀವು ಆ ತಾಯಿನ ಮಾತಾಡಬೇಕು, ಕೇಳಬೇಕು. ತಾಯಿ, ಈ ಘೋರ ರೂಪ ಕಾಣಿಸ್ಬೇಡ, ಶಾಂತ ರೂಪದಲ್ಲಿ ಕಾಣಿಸು ತಾಯಿ ಅಂತ ಹೇಳ್ಕೋಬೇಕು. ಆ ರೀತಿಯಾಗಿ ಕಂಡ ನಂತರ ನಿಮಗೂ ಆ ತಾಯಿ ಶಾಂತಿ ರೂಪದಲ್ಲಿ ಬಂದು, ಮಹಾತಾಯಿ, ಘೋರ ರೂಪಿಯಾಗಿರೋವಳು ಮಹಾಲಕ್ಷ್ಮಿ ರೂಪದಲ್ಲಿ ಬರ್ತಾಳೆ. ಮಹಾಲಕ್ಷ್ಮಿ ರೂಪದಲ್ಲಿ ಬಂದು ನಿಮ್ಮ ಒಂದು ಇಚ್ಛೆಯನ್ನು ಈಡೇರಿಸ್ತಾಳೆ. ನೀವು ಇಚ್ಛೆಯನ್ನು ಈಡೇರಿಸೋಕ್ಕೆ ಬರ್ತಾಳೆ. ಮತ್ತು ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ. ಮತ್ತು ಈ ಸ್ವಪ್ನದಲ್ಲಿ ನಿಮಗೆ ಮತ್ತೆ ಕಾಣಲಿಲ್ಲ, 7 ದಿವಸ ಮಾಡ್ತೀರಾ. 7 ದಿವಸ ನಿಮಗೆ ಏನೂ ಆಗಲಿಲ್ಲ, ಏನೂ ಕಂಡಿಲ್ಲ ಅಂದಾಗ ಮತ್ತೆ ನೀವು 7 ದಿವಸ ಮತ್ತೆ ಮಾಡಬೇಕು. ಅದೇ ರೀತಿಯಾಗಿ ಫಸ್ಟು ಮೊದಲನೇ ರೀತಿಯಲ್ಲಿ ನಿಮ್ಗೆ 7 ದಿವಸ ಬಂದಿಲ್ಲ ಅಂದಾಗ ಮತ್ತೆ ಶುರು ಮಾಡಬೇಕು. 7 ದಿವಸ ಮತ್ತೊಂದು ಬಾರಿ ಇನ್ನೂ 7 ದಿವಸ ಪ್ರಾರಂಭ ಮಾಡಬೇಕು. ಆಗ ಆ ತಾಯಿ ಸಾಕ್ಷಾತ್ಕಾರವಾಗಿ ಸಮೃದ್ಧಿಯಾಗಿ ನಿಮಗೆ ಬಂದು, ಆ ತಾಯಿ ನಿಮಗೆ ನೀವು ಊಟ ಮಾಡ್ತಾ ಇರುವಾಗ, ನೀವು ಊಟ ಮಾಡಬೇಕು, ಅರ್ಧ ಊಟ ಬಿಟ್ಬಿಡಬೇಕು. ನೀವು ಸಿಹಿ ತಿಂಡಿನೇ ಊಟ ಮಾಡಬೇಕು. ನೀವು ಸಿಹಿ ತಿಂಡನೇ ಊಟ ಮಾಡಬೇಕು. ಅಲ್ಲಿ ಊಟ ಮಾಡಿ ಅಲ್ಲಿ ನೀವು ಸ್ವೀಟ್ ಇಟ್ಟಿರಬೇಕು, ನೀರನ್ನಿಟ್ಟಿರಬೇಕು. ಯಾವಾಗೂ ಶುದ್ಧವಾಗಿರೋ ನೀರನ್ನ ನೀವು ಇಟ್ಟಿರಬೇಕು. ಮತ್ತು ಇಟ್ಟಾಗ ಆ ತಾಯಿ ಬಂದು ನಿಮಗೆ ಮಹಾಲಕ್ಷ್ಮಿಯ ರೂಪನ ತಾಳ್ತಾಳೆ. ಆ ಮಹಾಲಕ್ಷ್ಮಿಯಾಗಿ ಬಂದು ನಿಮಗೆ ಬೇಕಾದದ್ದನ್ನು ಕೊಡ್ತಾಳೆ. ನಿಮ್ಮ ಆಸೆ ಈಡೇರಿಸ್ತಾಳೆ. ಮತ್ತು ನಿಮ್ಮ ಆಸೆಗಳೆಲ್ಲ ಈಡೇರಿಸಿ ಆ ತಾಯಿ ಮಾಯವಾಗ್ತಾಳೆ. ಯಾವಾಗಲೂ ನೀವು ಸದಾ ನಿಮ್ಮ ಹತ್ರ ನೀರನ್ನು ಇಟ್ಕೊಂಡಿರಲೇಬೇಕು. ಸಿಹಿ ಊಟ ಮಾಡಲೇಬೇಕು. ನೀವು ಯಾವಾಗೂ ಸಿಹಿ ಊಟ ಮಾಡಬೇಕು. ನಿಮ್ಮ ಹತ್ರ ನೀರಿರಲೇಬೇಕು. ಹೀಗೆ ಅದು ಮಾಡಬೇಕು. ಈ ಊಟ ಮಾಡಿದ ಅರ್ಧ ಊಟನ ನೀವು ಅರ್ಧ ಉಳಿಸ್ಬೇಕು. ಅರ್ಧ ನೀವು ಊಟ ಮಾಡ್ತೀರಾ, ಇನ್ನು ಅರ್ಧ ಉಳಿಸ್ಬಿಡ್ಬೇಕು, ಅಲ್ಲೇ ಇಟ್ಬಿಡಬೇಕು. ಉಳಿಸಿದ ನಂತರ ನಿಮಗೆ ಆ ತಾಯಿ, ನಿಮ್ಮ ತಾಯಿ ಬಂದು ನಿಮಗೆ ಒಂದು ಬಹುಮಾನ ಕೊಡ್ತಾಳೆ. ಕೊಟ್ಟಾಗ ಆ ತಾಯಿ ಲಕ್ಷ್ಮಿ ನಿಮಗೆ ಪ್ರಸನ್ನಳಾಗಿ ನಿಮ್ಮ ಇಚ್ಛೆ ಈಡೇರಿಸ್ತಾಳೆ. ನಿಮ್ಮ ಜೋಬಿನಲ್ಲಿ ದುಡ್ಡು ಸದಾ ಕೈ ಹಾಕಿದ್ರೆ ಸಾಕು, ಸದಾ ನಿಮ್ಮ ಜೋಬಿನಲ್ಲಿ ದುಡ್ಡಿರುತ್ತೆ. ಅದು ಯಾವ ಥರ ಬರುತ್ತೋ ಏನು ಬರುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಎಲ್ಲಪ್ಪ ಇತ್ತು ಈ ದುಡ್ಡು, ಎಲ್ಲಿ ನೋಡಿದ್ರೂ ದುಡ್ಡು ಅನ್ನೋದು ಇರುತ್ತೆ. ದುಡ್ಡು ಕೊರತೆ ಇರೋದಿಲ್ಲ. ಆ ದುಡ್ಡು ಸಿಕ್ತು ಅಂದ್ಬಿಟ್ಟು ನಾವು ಬೇಕಾದದ್ದೆಲ್ಲ ಜಾಲಿ ಮಾಡಬಾರ್ದು. ಆ ದುಡ್ಡನ್ನು ಬಂದಾಗ ನಾವು ದಾನ ಧರ್ಮ ಮಾಡಬೇಕು. ದಾನ ಧರ್ಮ
ಅಲ್ಲಿ ನೀವು ಪುಣ್ಯಕ್ಷೇತ್ರ ದರ್ಶನ, ಮತ್ತು ಬಡವರಿಗೆ ಊಟ, ಮತ್ತು ಕಷ್ಟದಲ್ಲಿರೋರಿಗೆ ಧರ್ಮ, ಅವ್ರಿಗೆ ಕಷ್ಟದಲ್ಲಿರೋರಿಗೆ ಒಂದು ಒಳ್ಳೆ ದಾರಿ, ಈ ರೀತಿಯಾಗಿ ಹಸಿದವ್ರಿಗೆ ಊಟ, ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಸದಾ ಆ ಮಹಾಲಕ್ಷ್ಮಿ ನಿಮ್ಮಲ್ಲಿ ನೆಲೆಸಿರ್ತಾಳೆ. ನೀವು ದುಡ್ಡನ್ನ ಬಂತು ಅಂದ್ಬಿಟ್ಟು ಅಧರ್ಮ ಮಾಡ್ಕೊಂಡು ಹೋಗೋದ್ರಿ ಅಂದರೆ ಮತ್ತೆ ಹಿಂದೆ ಸ್ಥಿತಿಗೆ ಬಂದ್ಬಿಡ್ತೀರ. ಇದು ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಮಂತ್ರ. ಇದು ನಾನು ಒಬ್ಬರಿಗೆ ಕೊಟ್ಟಿದ್ದೆ. ಈ ಮಂತ್ರ ಕೊಟ್ಟು ಅವ್ರಿಗೆ ಇದೇ ರೀತಿಯಾಗಿ ನಡೆದಿದೆ. ಅವ್ರಿಗೆ ಮಹಾಲಕ್ಷ್ಮಿ ಬಂದು ಅವ್ರ ಕನಸಿನಲ್ಲಿ ಅವ್ರಿಗೇನೋ ಕೊಟ್ಟಿದ್ದಾರೆ. ಕೊಟ್ಟು ತಗೊಂಡ ಮೇಲೆ ಅವ್ರಿಗೆ ಭಾಳ ಅದ್ಭುತವಾಗಿ ನಡೆದಿದೆ. ಅದನ್ನು ಇಂಥದ್ದೆಲ್ಲ ಆಗಿದೆ. ನೀವು ಕೂಡ ಇದನ್ನು ಪಡೀರಿ, ನಂಬಿಕೆ ಇಟ್ಟು ಮಾಡಿ. ನಂಬಿಕೆ ಇಟ್ಟರೆ ಎಲ್ಲನೂ ಕೂಡ ನಡೀತೈತೆ. ನಂಬಿಕೆ ಇಲ್ಲದೆ ಯಾವ ಕೆಲಸ ಆಗಲ್ಲ. ಇಂಥ ಋಷಿಮುನಿಗಳೆಲ್ಲ ಇಂಥ ಮಂತ್ರಗಳೆಲ್ಲ ಹೇಳಿ ಅವರು ಬೇಕಾದದ್ದನ್ನೆಲ್ಲ ಸಾಧನೆ ಮಾಡಿದ್ರು. ನಾವು ಋಷಿಮುನಿಗಳು ಆಗೋಕ್ಕಾಗಲ್ಲ. ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿ ನಾವು ಅಲ್ಪ ಸ್ವಲ್ಪವನ್ನಾದರೂ ನಾವು ಗಳಿಸ್ಬೇಕು. ಅಂಥ ಒಂದು ಅದ್ಭುತ. ಯಾವುದೂ ಸುಳ್ಳಿರೋದಿಲ್ಲ, ಎಲ್ಲ ಸತ್ಯನೇ ಇರುತ್ತೆ. ನಾವು ಮಾಡೋ ಕರ್ತವ್ಯ, ನಾವು ಮಾಡೋ ಅಂಥ ಒಂದು ಸರಿಯಾದಂಥ ನಂಬಿಕೆ, ಅವೆರಡೂ ಇತ್ತು ಅಂದರೆ ನಾವು ಎಲ್ಲವನ್ನು ಜಯಿಸ್ತೀವಿ. ಇಲ್ಲವಾದರೆ ನಾವು ಇದೇ ರೀತಿ ನಿಜನಾ, ಈ ಕಾಲದಲ್ಲಿ ನಡೀತೈತಾ, ಈ ಕಾಲದಲ್ಲಿ ಹಿಂಗಿದೆಯಾ ಅಂದರೆ ನಮ್ಗೆ ಆಗೋದಿಲ್ಲ. ಪರೀಕ್ಷೆ ಮಾಡಬೇಕು, ಸ್ವಲ್ಪ ನಾವು ಕಷ್ಟಪಡಬೇಕು. ಏನು ಅಂದರೆ ಮಂತ್ರ ಹೇಳಬೇಕು. ನೀವು ಹೇಳಬೇಕಾಗಿರೋದು 1,00,000 ಹೇಳ್ಕೊಬಿಡ್ಬೇಕು. 1,00,000 ಆದ ನಂತರ 7 ದಿವಸ ಮಾತ್ರ ನೀವು ಇದು ಮಾಡಬೇಕು. 7 ದಿವಸ 108 108 ಹೇಳ್ಕೋಬೇಕು. ದಿನಕ್ಕೆ 108 108 ಸತಿಯಂತೆ 7 ದಿವಸ ಈ ರೀತಿಯಾಗಿ 7 ದಿವಸ ನೆಲದಲ್ಲಿ ಮಡಗಬೇಕು, ನೆಲದಲ್ಲಿ ಊಟ ಮಾಡಬೇಕು. ಅದು 7 ದಿವಸನೂ ಸಿಹಿ ಊಟನೇ ಮಾಡಬೇಕು. ಅರ್ಧ ಊಟ ತಿನ್ನಬೇಕು, ಅರ್ಧ ಊಟ ಬಿಟ್ಬಿಡಬೇಕು. ನೀರು ನಮ್ಮ ಹತ್ರ ಯಾವಾಗೂ ಇರಬೇಕು. ಆ ರೀತಿಯಾಗಿದ್ದು ನಾವು ನೆಲದಲ್ಲಿ ಶುದ್ಧವಾದ ಮಡಿಯಿಂದ ಇರಬೇಕು. ಶುದ್ಧವಾಗಿ ಎಷ್ಟು ನಾವು ಮಡಿಯಾಗಿರ್ತೀವೋ ಅಷ್ಟು ಅತಿ ಶೀಘ್ರವಾಗಿ ಮಹಾಲಕ್ಷ್ಮಿ ನಮ್ಮ ಹತ್ರ ಬಂದು ನಿಂತ್ಕೊತಾಳೆ. ನಾವು ಸುಗಂಧವಾಗಿರಬೇಕು, ಸುಗಂಧವಾದ ಬಟ್ಟೆಗಳನ್ನ ಧರಿಸ್ಬೇಕು, ಸುಗಂಧವಾದಂಥ ವಸ್ತ್ರಗಳನ್ನ ಧರಿಸ್ಬೇಕು. ಅಂದರೆ ಸುಗಂಧವಾಗಿ ವಸ್ತ್ರಗಳು ಧರಿಸೋದು ಅಂದರೆ ನಮ್ಮ ದೇಹಕ್ಕೆ ಒಂದು ಮಲ್ಲಿಗೆ ಅರ್ಥರನ್ನ ಹಾಕೋಬೇಕಷ್ಟೇ. ಸುಗಂಧ ವಸ್ತುಗಳಂದರೆ ಏನಪ್ಪ ಅಂತ ಅನ್ಕೋಬೇಡ. ಅದಕ್ಕೂ ಒಂದು ಬೇಕಾದರೆ ಇಡ್ತೀರ ನೀವು. ಅದು ಯಾವುದಪ್ಪ ಅದು, ಇದನ್ನೇನು ಅಂತ ಅದನ್ನು ಬೇಕಾದರೆ ನೀವು ಕೇಳ್ತೀರ. ಸುಗಂಧ ವಸ್ತು ಅಂದರೆ ನೀವು ಅರ್ಥರನ್ನ ಮೈಗೆಲ್ಲ ಸ್ವಲ್ಪ ಹಚ್ಕೊಂಡು ನೀವು ಶುದ್ಧವಾಗಿ ಸುಗಂಧವಾಗಿ ನೀವು ಶುಭ್ರ ವಸ್ತ್ರದಲ್ಲಿ ಇರಬೇಕು. ಆ ರೀತಿಯಾಗಿರಬೇಕು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಇದು ಮಾಡಿ ನೋಡಿ. ಇದು ನಿಮಗೆ ನಿಜವಾಗ್ಲೂ ನಿಮಗೆ ಕೈ ಹಿಡಿತಾಳೆ ಮಹಾಲಕ್ಷ್ಮಿ. ನಿಮ್ಮ ಕಷ್ಟನ ಪರಿಹಾರ ಮಾಡ್ತಾಳೆ. ಮತ್ತು ಒಂದಲ್ಲ 2 ಸತಿ ಮಾಡಿ. ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇದನ್ನು ನಾನು ಒಬ್ಬರು ಕೊಟ್ಟು ನಡೆದಿರೋ ಕೆಲಸ ಕಾರ್ಯ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಇದನ್ನು ತಿಳಿಸ್ತಿದ್ದೀನಿ. ಈ ಬಡತನನ ದೂರ ಮಾಡ್ಕೊಳ್ಳಿ, ಕಷ್ಟನ ದೂರ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ. ಇನ್ನೂ ಯಾರನ್ನ ಕಷ್ಟದಲ್ಲಿರೋರಿಗೆ ತಿಳಿಸ್ಕೊಡಿ, ಅವರು ಮಾಡಿಕೊಂಡು ಅವ್ರ ಕಷ್ಟ ದೂರ ಮಾಡಿ. ಅದರಿಂದ ನಿಮ್ಗೆ ತಿಳಿಸ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.